ಓಕೆ, ಈ ಸೆಗ್ಮೆಂಟ್ ಅಲ್ಲಿ ನಾವುಗಳು ಇಂಡಿವಿಜುವಲ್ ಆಗಿ ನಮಗೆ ಏನ್ ಅನ್ನಿಸ್ತು ಈ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡಿದಾಗ, ಏನ್ ಅನ್ನಿಸ್ತು ನಮ್ಗೆ, ಅದರಿಂದ ಏನಾದ್ರೂ ಟೇಕ್ ಅವೇ ಇತ್ತಾ? ಓಕೆಪ್ಪ, ನಾನು ಇದೊಂದು ಕಲ್ತ್ಕೊಂಡಿದ್ದೀನಿ, ಅಥವಾ ಇದರಿಂದ ಇನ್ನೂ ಗೊಂದಲಗಳು ಜಾಸ್ತಿ ಆಗಿದೆ, ಅಥವಾ ಗೊಂದಲಗಳು ಇದ್ದಿದ್ದು ಸ್ವಲ್ಪ ಕಮ್ಮಿ ಆಗಿದೆ, ನಮ್ಮ ಒಪಿನಿಯನ್, ನಮ್ಮ ಟೇಕ್ ಅವೇ ಅಥವಾ ನಮ್ಮ ಫೇವರೇಟ್ ಶ್ಲೋಕಗಳು ನನಗೆ ಅಂದ್ರೆ ಇಂಡಿವಿಜುವಲಿ ಇಫ್ ಯು ಲುಕ್ ಇನ್ವರ್ಡ್ಸ್ ಹೆಂಗೆ ಅದು ಹೆಲ್ಪ್ ಆಯ್ತು, ಅಥವಾ ಹೆಲ್ಪ್ ಆಗ್ತಿದ್ಯಾ ಅಥವಾ ಹೆಲ್ಪ್ ಆಗ್ಲಿಲ್ವಾ? ಎನಿ ಆಫ್ ದೋಸ್ ತ್ರೀ ಥಿಂಗ್ಸ್ ಆರ್ ಫೈನ್. ಅದ್ರ ಬಗ್ಗೆ ಎಲ್ರನ್ನು ಕೇಳ್ಕೊಂಬರೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಶಿಲ್ಪಾ ಶೆಟ್ಟಿ. ಯು ಆರ್ ಆನ್ ದಿ ಲೆಫ್ಟ್ ಸೈಡ್ ಆಫ್ ದಿ ಸ್ಕ್ರೀನ್. Nange actually one thing I would say, Geeta, right? It teaches us how to act and behave in certain state of mind only. So for me, I think that's the biggest advantage. Like, one, like, before, right? Like, I used to react very fast. But now I feel like, I think little bit, like, I think twice before I react. That is one thing. And other thing I would say, office alla, like, a lot of times, you go through a lot of the stress, or colleagues jote idagodu, problems agodu. And I remember, like, telling my husband, ayo nanga ada ishtella madidini nanu, I worked so much, so hard for this, and but I'm not seeing what I expect here. And I remember Satish telling me, just be happy that do what you are doing, give your best, don't think about the result. So I think that has helped me a lot. Every time I do anything, especially when it comes to work, I think about it twice before. It's very hard, right? ಹೇಳಿಕ್ಕೆ ತುಂಬಾ ಈಸಿ, ಲೈಕ್ ಕೆಲಸ ಮಾಡು, ಅದ್ರ ರಿಸಲ್ಟ್ ನ ಚಿಂತೆ ಮಾಡಬೇಡ ಅಂತ. ಬಟ್ ಆಕ್ಚುಲಿ ವೆನ್ ಯು ಹ್ಯಾವ್ ಟು ಅಪ್ಲೈ ದಟ್ ಇನ್ ಯೋರ್ ಲೈಫ್, ಇಟ್ಸ್ ವೆರಿ ಹಾರ್ಡ್. But I try my best to do that, like, not to think about what is going to happen. And again, a lot of things, right? Nange, like, I would not say I'm like better. There are a lot of times, ಇವaglu ನಂಗೆ ಸಿಟ್ಟು ಬರುತ್ತೆ ಇದರ ಮಕ್ಕಳ ಮೇಲೆ, ಫ್ಯಾಮಿಲಿ ಮೇಲೆ, or some with people around me. I'm working on it. I think I feel like at least I have taken that first step of working on it. So if I summarize, it has helped you to identify who you are. Is that what is coming out of this whole thing? Yes, I think that is true. Yeah. One is like, identifying my weakness, right? I think identifying who you are, whether it's a weakness or a strength. Identify who you are. Yeah. Okay, very good. Next, Satish, you are ready, or should we go? So ನಾನು ಏನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಲರ್ನಿಂಗ್ಸ್ ಮತ್ತೆ ಆಮೇಲೆ ವಾಟ್ ಎವರ್ ಚೇಂಜಸ್ ಹ್ಯಾಪನ್, ರೈಟ್, ಸಿನ್ಸ್ ದಿಸ್ ಹೋಲ್ ಥಿಂಗ್ ಸ್ಟಾರ್ಟೆಡ್. ಫಸ್ಟ್ ಅಂದ್ರೆ ಕೆಲವುದು ನನಗೆ ಪರ್ಸನಲ್ ಆಗಿ ಮಾರ್ನಿಂಗ್ ಗೆಟಿಂಗ್ ಅಪ್ ಆನ್ ಟೈಮು, ಲೈಕ್ 5:30 ಹೇಳಲಿಕ್ಕೆ ಅಭ್ಯಾಸ ಆಗಿದೆ ಇವಾಗ. ಇವನ್ 3 months ಕೋರ್ಸ್ ಆದ್ಮೇಲೂ ನಾವು ಇವಾಗ ನಮ್ದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ವಿ ಡಿಸ್ಕಸ್ ವಿ ರೀಡ್ ಭಗವದ್ಗೀತಾ ಎವ್ರಿ ಡೇ 10 ಶ್ಲೋಕ ವಿತ್ ಅವರ್ ಸಿಯಾಟಲ್ ಫಸ್ಟ್ ಬ್ಯಾಚ್ ಗ್ರೂಪ್ ಇಂದ. ಅದ್ರಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮಾಡ್ತಾ ಇದ್ದೇವೆ ಸೇಮ್ ಟೈಮಲ್ಲಿ. ಸೊ ಅದು ಬೆಳಿಗ್ಗೆ ಹೇಳೋದು ಒಂದು ಹೆಲ್ಪ್ ಆಯ್ತು. ಆಮೇಲೆ ಇದು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬುಕ್ ರೀಡಿಂಗ್ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಆಯ್ತು. ಸೊ ಐ ರೆಡ್ ಬಂಚ್ ಆಫ್ ಸ್ಪಿರಿಚುವಲ್ ಬುಕ್ಸ್. ಆಮೇಲೆ ಈ ಭಗವದ್ಗೀತೆಯಲ್ಲಿ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿತ್ತು 10 minutes. ಸೊ ಅದು ರಿಯಲಿ ಬೆನಿಫಿಷಿಯಲ್ ಫಾರ್ ಮಿ. ಐ ರಿಯಲಿ 2009 ನಾನು ಬ್ರಹ್ಮಕೋನಿಷೆ ಇದ್ದಾಗ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿತ್ತಲ್ಲಿ. ಆಮೇಲೆ ಮತ್ತೆ ಬಿಟ್ಬಿಟ್ಟೆ ನಾನು ಅದನ್ನ. ಇವಾಗ ವಾಪಸ್ಸು ಅದು ಸ್ಟಾರ್ಟ್ ಮಾಡಿ ಇವಾಗ ಐ ಥಿಂಕ್ ಐ ಆಮ್ ರಿಯಲಿ ಗೆಟಿಂಗ್ ಐ ಆಮ್ ಎಂಜಾಯಿಂಗ್ ಇಟ್. ಬೇಸಿಕಲಿ ದ ಮೆಡಿಟೇಷನ್ ಪಾರ್ಟ್ ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ಮತ್ತೆ ಇದು ಭಗವದ್ಗೀತೆಯಿಂದ ಕೆಲವುದೆಲ್ಲ ಆನ್ಸರ್ ನನಗೆ ಸಿಕ್ತು. ಅಂದ್ರೆ ಈಗ ಸೋಲ್ ಏನು, ಆತ್ಮ ಅಂತ ಸ್ವಲ್ಪ ಕ್ಲಾರಿಫಿಕೇಶನ್ ಆಯ್ತು ಅದರಲ್ಲಿ, ಸ್ವಲ್ಪ ಮೀನಿಂಗ್ ಎಲ್ಲ ಸಿಕ್ತು ಅದರಲ್ಲಿ. ಆಮೇಲೆ ಸಂಸ್ಕೃತ್ ಬಗ್ಗೆ ಲ್ಯಾಂಗ್ವೇಜ್ ಇಂಪ್ರೂವ್ ಆಯ್ತು. ಮೆನಿ ಸಂಸ್ಕೃತ್ ವರ್ಡ್ಸ್ ಅಂದ್ರೆ ಐ ಲರ್ನ್ ಮೆನಿ ಸಂಸ್ಕೃತ್ ವರ್ಡ್ಸ್. ಸಮ್ ಆಫ್ ದೆಮ್ ಆರ್ ಲೈಕ್ ಐ ನ್ಯೂ ಇಟ್ ವಾಸ್ ಇನ್ ಕನ್ನಡ ಆಲ್ಸೋ, ಬಟ್ ವಿ ಡಿಡ್ಂಟ್ ನೋ ದ ಎಕ್ಸಾಕ್ಟ್ ಮೀನಿಂಗ್. So idu as part of this everyday practice, right? So every day I have some words, I go and on YouTube or on Google and search the meaning of it, and why it is used and how it is used and things like that. So it's really triggering many things basically. So it's a lot of learning, right? So it makes you to learn a lot. So now
every time I get bored or something, I watch videos or readings about spirituality. So tumba spirituality ಬಗ್ಗೆ interest ಬರ್ತಾ ಇದೆ. ಮತ್ತೆ I stopped watching news. Actually, I used to watch news quite a bit. American TV news here, right? Of politics, other ಬಗ್ಗೆ ಎಲ್ಲ. So I'm kind of going away from that now. I see that. I don't, feel like watching a lot of news. I watch some spiritual movies. Some of the movies now I search in spirituality in Netflix only. So there are some very nice movies are there. It actually shows, like some of these teachings apply really. So there are a lot of these small things are happening within me. So I find it, it's like it's really, really good. I feel really, really good, much better, and nothing to be, like even though in the pandemic ನಡೀತಾ ಇದೆಯಲ್ಲ ಇವಾಗ ನಮಗೆ time, very precious actually. What I notice these days, right? Time is very precious. ಅಂದ್ರೆ ನಮ್ಗೆ ಎಷ್ಟು ಕಲಿಲಿಕ್ಕೂ time ಜಾಸ್ತಿ ಇದ್ರೆ, so we can learn so much. There is so much knowledge is there. So much information is there online about self-improvement and personality improvement and spirituality. We just have to go and so for you it is in a summary, it has probably opened up your doors to spirituality and trying to understand what Atma is and what soul is and how spirituality has to be. Ramya avare? So Geeta ನನಗೆ ಹೇಳೋ ಪ್ರಕಾರ it's a guru which provides guidance to a happy life. And it's a continuous learning process. ನನಗೆ ಟೇಕ್ ಅವೇ ಮೆಸೇಜ್ ಟು ದ ಪಾಯಿಂಟ್ ಅಂತ ಇಲ್ಲಿ ಇವಾಗ ಹೇಳಬೇಕು ಅಂದರೆ ಐ ಜಸ್ಟ್ ಸ್ಟಾರ್ಟೆಡ್ ಲರ್ನಿಂಗ್ ದಿಸ್. ಫಾರ್ ನೌ ಐ ಸೇ ದಟ್ ಇಂಪಾರ್ಟೆನ್ಸ್ ಆಫ್ ಆಕ್ಷನ್ ವಾಟ್ ಐ ಲರ್ನ್ ಇಸ್ ಅಂದರೆ ವಿ ಆಲ್ ಕೀಪ್ ವರಿಂಗ್ ಅಬೌಟ್ ದ ಪ್ರಾಬ್ಲಮ್ಸ್. ಸೊ ಪರ್ಫಾರ್ಮಿಂಗ್ ಆಕ್ಷನ್ಸ್ ಆರ್ ಡ್ಯೂಟೀಸ್ without worrying about results is the secret to get rid of all the worries. So I am trying to learn that, and that said, I'm trying to learn selfless action. ಮತ್ತೆ ಸೆಕೆಂಡ್ ಪಾಯಿಂಟ್ ಏನು ನನಗೆ ತುಂಬಾ ಪ್ರಭಾವ ಬೀರಿದ್ದು ಅಂದ್ರೆ there is a concept of yogi, and it also tells about what is true yogi is, and that is the highest level you can reach spiritually as a human being. ಅದು ನನ್ನ ಮೇಲೆ ತುಂಬಾ ಪರಿಣಾಮ ಬೀಳಿದೆ. I'm trying to learn that. So for now these two I can tell. Sushma avare? Okay, so ನನಗೆ, for me, because of attending the Bhagavad Gita class and reading the Bhagavad Gita, I feel I am becoming a better person from within. That is my goal, to become a better person from within. I think I'm slowly taking one step at a time. And I feel I have also become a lot more disciplined in my life. Once these classes have started, I have learned to meditate. I have discipline. I get up early. I know that once I get up early, I have the whole day ahead of me. So that is a very good point for me, that I had to get up at 5:30. So that's become a routine now. So that is one of my big takeaways. And the other thing is, what I learned is, do good, be good, and do your best, and have the confidence that that you're never alone, that there is somebody with you all the time. So be brave, do your best, don't worry about the results, just do your best and be brave, never be afraid. So that is what I have, that is my biggest takeaway from learning the Bhagavad Gita. And I hope to, keep continuing to do this and learn a lot more, because I haven't learned everything yet, because there's just so much to learn. These are my takeaways as of now. I hope to increase them as I keep studying it. Okay. Amrita avare? So for me, I think the takeaway, along with whatever was mentioned earlier, by Ramya, Shilpa, Satish, and Sushma, I think, along with that, I feel that what I have to take away from this whole Bhagavad Gita lesson. The first time when Guruji was teaching me, I think, there was one moment where,
he taught us chapter 2 about body and soul concept, and it helped me. And actually, I didn't realize it, but when something in my life, when it happened and I faced it, I think this chapter 2 helped me a lot to understand that, and it really made a very big impact on me. That was one thing which I will always remember. The first time I learned Bhagavad Gita, that particular chapter 2, what it taught about body and soul, it really helped me to overcome that situation in my life. The second thing is, which I have learned is from chapter 3. So in life, we always have this, what others are going to talk about us, or they give a lot of importance to that, like what others think about us, what others feel about us. We always live our life for others, I think. And sometimes I think that is what is causing a lot of problems in our life. When we see within how we are and what are the changes we need to make within ourselves, I think we are more happy. And this pandemic, actually, I don't know what I have learned from the time which I had for myself. There's a lot of change in me. I feel that there are a lot of good things which happen. I'm giving a lot of importance to my health, and doing a lot of things which, like, I have never painted this much. I think if I got enough time to do that, and then that action, like, focus on it, and that focusing skill, and that has helped. As once I remember Guruji telling me that, I told him that I'm a homemaker now, and I don't work because my daughter is young, and he said that that shouldn't stop you from doing things. I think you're learning Bhagavad Gita. Why don't you teach others? And I think that opportunity came, and because of my daughter, and then that thing, and then when I learned chapter 4. It tells why it is important to, along with selfless action and everything else, like when you gain some knowledge or wisdom, I think whatever you have learned, it is always good to share with others, and how that helps others to think, and others to gain that knowledge, and how it spreads. So I think decreasing the negativity in our life, and just being positive, and then spreading that positivity along among others, and being helpful in some way, I think it brings a meaning to your life. So I'm learning that every day. There is always 2 steps backwards and 1 step forward, but that thought-provoking thoughts which come to my mind actually pulls me back from doing things which are not that great, and working towards it. So yeah, I'm working on my negative points and making it positive, I think. So. Okay, Abhijit and Kritika. ನನಗೆ ಮೊದಲನೇದು ಮುಖ್ಯವಾದದ್ದು ಭಗವದ್ಗೀತೆ ಕ್ಲಾಸ್ ಸೇರ್ಕೊಂಡಿರೋದು ಮತ್ತೆ ಈ ಕಲಿತಾ ಇರೋದಕ್ಕೆ ಒಂದು ಮೇನ್ ಇಂಪಾರ್ಟೆಂಟ್ ಟೇಕ್ ಅವೇ ಅಂದ್ರೆ ನೀವುಗಳು ಎಲ್ಲ ಫ್ರೆಂಡ್ಸ್ ಇಷ್ಟೊಂದು ಜನ ಸಿಕ್ಕಿರೋದು ಒಂದು ಬಿಗ್ಗೆಸ್ಟ್ ಟೇಕ್ ಅವೇ. ಲೈಕ್ ಮೈಂಡೆಡ್ ಪೀಪಲ್ ಫಸ್ಟ್ ಆಫ್ ಆಲ್. ಅಂದ್ರೆ ಏನೇ ಡೌಟ್ ಬಂದ್ರು ಇವಾಗ ದಿನ ನಾವು ಮತ್ತೆ ರಿವಿಷನ್ ಮಾಡೋ ಅಷ್ಟು ಬಂದಿದೆ ಅಂದ್ರೆ ಮತ್ತೆ ಬೆಳಗ್ಗೆ ಭಗವದ್ಗೀತೆಯಲ್ಲೇ ಪ್ರಶ್ನೆ ಇದ್ರೆ ನಮಗೆ ಮತ್ತೆ ವಾಪಸ್ ಡಿಸ್ಕಷನ್ ಮಾಡುವಂತ ಗ್ರೂಪ್ ಸಿಕ್ಕಿರೋದು ಬಿಗ್ಗೆಸ್ಟ್ ಟೇಕ್ ಅವೇ. ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತಿರೋದು ಏನಪ್ಪಾ ಅಂದ್ರೆ ಈಗ ಇವಾಗ ಯಾವ್ದೋ ಮೂವಿ ಇರ್ಲಿ, ಯಾರಾದ್ರೂ ಒಂದು ಒಳ್ಳೆ ಮಾತು ಹೇಳಿ ನನಗೆ ಸಡನ್ ಆಗಿ ರಿಲೇಟ್ ಮಾಡ್ಕೊಳಕ್ ಆಗ್ತಿದೆ. ಸಡನ್ ಆಗಿ ಈ ಮಾತು ಭಗವದ್ಗೀತೆಯಲ್ಲಿ ಇದೆಯಲ್ಲ ಅನ್ನೋಂಥದ್ದು ಒಂದು ಸಡನ್ ಆಗಿ ತಲೆಯಲ್ಲಿ ಬರ್ತಾ ಇದೆ. ಕರೆಕ್ಟ್ ಅಲ್ಲ, ಇದಿದೆ ಭಗವದ್ಗೀತೆಯಲ್ಲಿ, ಈಗ ಮುಂಚೆನೆ ಹೇಳಿದ್ದಾರೆ. ಸೊ ಅದೊಂದು ಪಾಯಿಂಟ್ ಸಡನ್ ಆಗಿ ತಲೆಗೆ ಹೊಳೆಯುತ್ತೆ. ಇವಾಗ ಯಾವ್ದೇ ಇನ್ಸ್ಪಿರೇಷನಲ್ ವಿಡಿಯೋಸ್ ನೋಡ್ಲಿ, ಇನ್ನೊಂದೇನೋ ನೋಡ್ಲಿ, ಇದೆಲ್ಲ ಭಗವದ್ಗೀತೆಯಲ್ಲಿ ಇದೆ ಅಂತ ಸಡನ್ ಆಗಿ ಅದೊಂದು ಅನ್ಸಕ್ ಶುರುವಾಗಿದೆ. ಇನ್ನು ಭಗವದ್ಗೀತೆಯಲ್ಲಿ ತುಂಬಾ ಇದೆ, ತುಂಬಾ ತಿಳ್ಕೊಬೇಕು ಅನ್ನೋ ಸಿಕ್ಕಾಪಟ್ಟೆ ಅದಂತೂ ಗ್ಯಾರಂಟಿ ಅನ್ಸಿದೆ. ಮತ್ತೆ ಇನ್ನೊಂದು 50 ಸತಿ ಓದ್ಬೇಕು ಅನ್ಸುತ್ತೆ. ಸೊ ಇದೊಂದು ಜರ್ನಿ ಸ್ಟಾರ್ಟ್ ಆಗಿದೆ. ಇಟ್ ಇಸ್ ಅ ವೆರಿ ಗುಡ್ ಸ್ಟಾರ್ಟ್ ಅನ್ನೋದು ಒಂದು ಭಾವನೆ ಬಂದಿದೆ. ನಾನು ಚೇಂಜ್ ಆಗ್ಬಿಟ್ಟಿದೀನಿ ಅಂತ ನಂಗೇನು ಅನ್ನಿಸ್ತಾ ಇಲ್ಲ ಇನ್ನುವೆ. ಸೊ ಚೇಂಜ್ ಆಗಬಹುದು ಅನ್ನೋ ಒಂದು ಹೋಪ್ ಅಂತೂ ಬಂದಿದೆ. To add on to those points and ಬೇರೆಯವರು ಹೇಳಿದ್ದು, ಇನ್ನೊಂದು ನನ್ಗನ್ಸಿದ್ದು, ಜೀವನದಲ್ಲಿ ಬಹಳಷ್ಟು ತೊಂದರೆಗಳು, ಪ್ರಾಬ್ಲಮ್ಸ್ ಎಲ್ಲದು ನಾನು ಅನ್ನೋದ್ರಿಂದ ಅಟ್ಯಾಚ್ ಆಗಿದೆ ಅಂತ. ಮೋಸ್ಟ್ಲಿ ಇಟ್ ಇಸ್ ಈಗೋ ಅಟ್ಯಾಚ್ಡ್. ಸೊ ಇದಕ್ಕೆ ಈ ಭಗವದ್ಗೀತೆ ಒಂದು ಕೀ ಕಾನ್ಸೆಪ್ಟ್ ಟೇಕ್ ಅವೇ ನನ್ಗನ್ಸಿದ್ದು, ಹೌ ಟು ರಿನನ್ಸಿಯೇಟ್ ದಟ್ ಡೂವರ್ಶಿಪ್. ನಾನು ಮಾಡಿದ್ದೇನೆ, ನನ್ನಿಂದ ಆಗ್ತಾ ಇದೆ, ಎಲ್ಲವೂ ನನ್ನಿಂದ ಅನ್ನೋ ಒಂದು ಡೂಯರ್ಶಿಪ್, ಓನರ್ಶಿಪ್ ಆಟಿಟ್ಯೂಡ್ ನ ಬಿಟ್ರೆ ಎಷ್ಟೋ ಸಮಸ್ಯೆಗಳಿಗೆ ಅದು ಒಂದು
ನಮ್ಗೆ ಉತ್ತರ ಸಿಗುತ್ತೆ ಜೀವನದಲ್ಲಿ. ಸೊ ದಟ್ ಬ್ರಿಂಗ್ಸ್ ಟು ಸಮ್ ಅಮೌಂಟ್ ಆಫ್ ಹ್ಯೂಮಿಲಿಟಿ. ಸೊ ಅದ್ರ ಬಗ್ಗೆ ಒಂದು ಆ ಒಂದು ಹಾದಿಗೆ ನಮ್ಮನ್ನೆಲ್ಲ ಅದು ಈ ಕ್ಲಾಸಸ್ ನಮ್ಮನ್ನ ತೊಡಗಿಸಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ಥಿತಪ್ರಜ್ಞತೆ ಬಗ್ಗೆ ಭಗವದ್ಗೀತೆ ತುಂಬಾ ಮಾತಾಡತ್ತೆ. ಸೊ ಆತ್ಮನ್ಯೇವ ಆತ್ಮನಾತುಷ್ಟ ಸ್ಥಿತಪ್ರಜ್ಞಸ್ಯ ಉಚ್ಯತೆ. ಅಂದ್ರೆ ಆತ್ಮದಿಂದ ಯು ಆರ್ ಹ್ಯಾಪಿ ಬೈ ನಿನ್ನ ಆತ್ಮನಲ್ಲಿಯೇ ನೀನು ಆತ್ಮದಿಂದಲಿಯೇ ನೀನು ಸಂತೋಷವಾಗಿದ್ದೀಯ. ಸೊ ಅದು ಆ ಸ್ಥಿತಪ್ರಜ್ಞತೆಯ ಒಂದು ಹಂತ, ಸ್ಥಿತಪ್ರಜ್ಞತೆಯ ಹಂತ ಎಲ್ಲ ಈ ಭಗವದ್ಗೀತೆ ಓದುಗರು ಅಥವಾ ಕೇಳುಗರು ಒಂದು ಕಾನ್ಸೆಪ್ಟ್ ನಾವು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಅದು ನಮ್ಮ ಜೀವನದ ಬಹಳಷ್ಟು ತೊಂದರೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಇದೆ. ಒಂದ್ ಮೇಜರ್ ನನ್ಗೆ ಅನ್ಸಿದ್ದು ಇನ್ನೊಂದು ಮೇಜರ್ ಟೇಕ್ ಅವೇ ನನಗೆ ಆಮೇಲೆ ಇವಳಿಗೂ ಕೂಡ, ಅಂದ್ರೆ ನಾವಿಬ್ರು ಒಟ್ಟಿಗೆ ಕಲ್ತಿರೋದ್ರಿಂದ ಭಗವದ್ಗೀತೆಲಿ ಏನೇ ಜಗಳ ಆದ್ರೂ ಏನೊಂದು ಆದ್ರೂ ಇವಾಗ ಈ ನಡುವೆ ಹೆಂಗಪ್ಪ ಅಂದ್ರೆ ಇದು ಸರಿ ಇಲ್ಲ ನೋಡ್ ಭಗವದ್ಗೀತೆಲಿ ಹಿಂಗ್ ಹೇಳಿದೆ, ಇದು ಸರಿ, ಎಲ್ಲದಕ್ಕೂ ಭಗವದ್ಗೀತೆ ರೆಫರೆನ್ಸ್ ಬರ್ತಾ ಇದೆ ಡಿಸ್ಕಷನ್ ಅಲ್ಲಿ. ಅದು ಒಂಥರದಲ್ಲಿ ಆ ಜಗಳದ ಪಾಯಿಂಟ್ ಇಂದ ಭಗವದ್ಗೀತೆ ಕರ್ಕೊಂಡು ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗ ಜಗಳ ಬರೀ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಚೇಂಜಸ್ ಅದು ಒಪ್ಬೇಕಾದ ಮಾತ್ರ ನಮ್ಮಂದ್ರು ಹಂಗೇನೆ. ಸೊ ನಂದೊಂದು 2-3 ಪಾಯಿಂಟ್ ಹೇಳ್ತೀನಿ. ಸೊ ನನಗೆ ತುಂಬಾ ಇಷ್ಟವಾದದ್ದು ಸಮ್ ಆಫ್ ದಿ ಶ್ಲೋಕಸ್ ವಿಚ್ ಸೇಸ್ ಡಿವಿನಿಟಿ ಇನ್ ಆಲ್. ದೇವ್ರ ಎಲ್ಲರೂ ಇದ್ದಾನೆ, ನನ್ನಲ್ಲಿದ್ದಾನೆ, ನನ್ನಲ್ಲಿ ಇರೋದೇ ಬೇರೆಯವರಲ್ಲಿ ಇದ್ದಾನೆ. ದಟ್ ಈಸ್ ದಿ ಬಿಗ್ಗೆಸ್ಟ್ ಟೇಕ್ ಅವೇ. ಅದನ್ನ ತುಂಬಾ ಯೋಚನೆ ಮಾಡಿ ತುಂಬಾ ಕಡೆ ಅಳವಡಿಸ್ಕೊಂಡಾಗ ನೋಡಿದ್ರೆ ಯಾಕೆ ಎಲ್ರು ನನ್ನ ತರ ಇದ್ದಾರೆ ಅಂತ ನೋಡಿದಾಗ, ಅಥವಾ ಯಾಕೆ ಬೇರೆಯವ್ರ ತರ ಯಾರೋ ಒಬ್ರು ಹಂಗ್ಯಾಕೆ ಬಿಹೇವ್ ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ ನನ್ನನ್ನ ನಾ ಸಿಚುವೇಶನ್ ಅಲ್ಲಿ ಹಾಕೊಂಡ್ರೆ ಹೌದು ನಾನು ಹಂಗೆ ಮಾಡ್ತಿದ್ನಲ್ಲ ಅಂತ ಎಷ್ಟೋ ಸತಿ ಅನ್ಸಿದೆ. ದಟ್ಸ್ ದಿ ಆ ಶ್ಲೋಕದಿಂದ ದಟ್ ಈಸ್ ವಾಟ್ ಕೇಮ್ ಆಫ್. ಸೆಕೆಂಡ್ ಒನ್ ಪದ್ಮಪತ್ರಂ ವಿಮಾಸ್ವಿತಂ ಅಂತ ಬಂತಲ್ಲ, ಅದನ್ನ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ದಟ್ ಡೀಲಿಂಗ್ ವಿತ್ ವೈರಾಗ್ಯ ಅಂಡ್ ಸ್ವಧರ್ಮ ಅಂಡ್ ರೈಟ್, ಈ ಟ್ರಾನ್ಸಾಕ್ಷನಲ್ ಮೈಂಡ್ ಸೆಟ್ ಹ್ಯಾಸ್ ಕಮ್ ಆಫ್. ಲೈಕ್ ಒಂದು ಟ್ರಾನ್ಸಾಕ್ಷನ್, ಇವಾಗ ಯಾರಾದ್ರೂ ಏನಾದ್ರು ಒಂದು ಕೆಲಸ ಮಾಡ್ತು ಅಂದ್ರೆ ದೇರ್ ಇಸ್ ಎ ಸ್ಟಾರ್ಟ್, ದೇರ್ ಇಸ್ ಎ ಎಂಡ್ ಅಷ್ಟೇ, ಅದು ಮುಗೀತಲ್ಲಿ. ಅಂಡ್ ಆಫ್ಟರ್ ದಟ್ ದೇರ್ ಇಸ್ ನೋ ಟೇಕ್ ಅವೇ ಫ್ರಮ್. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಐ ಆಮ್ ನಾಟ್ ವರಿಡ್ ಅಬೌಟ್ ಇಟ್. ಅದು ಆ ಸ್ಥಿತಿಗೆ ಬರೋದಕ್ಕೆ 3 ವರ್ಷ 4 ವರ್ಷ ಬೇಕಾಯ್ತು. ಫಸ್ಟ್ ಟೈಮ್ 2016 ಓದ್ದಾಗಿಂದ 2019 ತನಕನೂ ಸ್ವಲ್ಪ ಅದು ಆನ್ ಅಂಡ್ ಆಫ್ ಇತ್ತು. ಬಟ್ ನೌ ಇಟ್ ಈಸ್ ವೆರಿ ಕ್ಲಿಯರ್. ಲೈಕ್ ಯಾರಾದ್ರೂ ಏನಾದ್ರು ಇವಾಗ ಪ್ರೈಸ್ ಮಾಡಿದ್ರೆ ಐ ನೋ ವಾಟ್ ಟು ಟೇಕ್, ಯಾರಾದ್ರು ದ್ವೇಷಿಸಿದ್ರೆ ಅಥವಾ ಕೆಟ್ಟದ್ ಮಾತಾಡಿದ್ರೆ ಐ ನೋ ವಾಟ್ ಟು ಟೇಕ್, ಐ ನೋ ವೇರ್ ಟು ಲೀವ್ ಇಟ್. ಬೋತ್ ಆಫ್ ದಮ್ ವಿಲ್ ನಾಟ್ ಎಂಟರ್ ಮೀ ಆರ್ ಮೈ ಬಾಡಿ. ಅದೆರಡು ಸ್ವಲ್ಪ ವರ್ಕೌಟ್ ಆಗಿದೆ. ದಟ್ ಇಸ್ ದಿ ಸ್ಟ್ರೆಂತ್ ಆಫ್ ಇಟ್. ಆಮೇಲೆ ಯಾವುದೇ ರೀತಿಯಲ್ಲಿ ಒಂದು ಸ್ಮಾಲ್ ಥಿಂಗ್ ಆಲ್ಸೋ ಐ ಎಂಜಾಯ್. ಚಿಕ್ಕದಾಗಿರುವಂಥದ್ದನ್ನು ಐ ವಿಲ್ ಎಂಜಾಯ್. ಇಫ್ ಐ ಈಟ್ ಫುಡ್ ಐ ವಿಲ್ ಎಂಜಾಯ್ ದಟ್ ಫುಡ್ ಅಂಡ್ ಈಟ್ ಕೈಂಡ್ ಆಫ್ ಸ್ಟಫ್. ಆಮೇಲೆ as people have told, meditation is something that I have started enjoying. ಆ ಥರ ಮೆಡಿಟೇಷನ್ ಅಲ್ಲಿ ಇರೋದನ್ನ ತಿಳ್ಕೊಳ್ಳೋದೇ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ದಿ ಅದರ್ ಥಿಂಗ್ ದಟ್ ಐ ಹ್ಯಾವ್ ಡನ್ ಇಸ್, ಯಾವ್ದಾದ್ರು ವಾರಕ್ಕೆ 1-2-3 ಸತಿ ಯಾವ್ದಾದ್ರು ಒಂದು ತುಂಬಾ ಒಳ್ಳೆ ಶ್ಲೋಕ, ನಾವು ಸೆಕೆಂಡ್ ಬ್ಯಾಚ್ ಅವರು ನಾವು ಕಲಿತಿರುವಾಗ ತುಂಬಾ ಶ್ಲೋಕಗಳು ಇನ್ಸ್ಪೈರಿಂಗ್ ಆಗಿ ಬರುತ್ತೆ, ಇಷ್ಟವಾಗಿ ಬರುತ್ತೆ. ಆ ಶ್ಲೋಕಗಳನ್ನ ಐ ಹ್ಯಾವ್ ಎನ್ಶೂರ್ಡ್ ದಟ್ ಐ ಮೇಕ್ ಇಟ್ ಆಸ್ ಮೈ ವಾಟ್ಸ್ಆಪ್ ಸ್ಟೇಟಸ್. That is the other thing that I have done. Ramya and Sushma, you raised your hand if you have to add. ಸೊ ನಾನು ಒಂದು ಲಾಸ್ಟ್ ಆಡ್ ಮಾಡ್ತೀನಿ. ನಾನು ಮಧ್ಯಾಹ್ನ ಐ ಟೋಲ್ಡ್ ಮೈ ಡಾಟರ್, ನಾನು 1 hour ನನಗೆ ಬೇಕು, ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ ಅಂತ. ಸೊ ಅವಳು ತಕ್ಷಣ ಹೇಳಿದ್ಲು, ಇಫ್ ಯು ಹ್ಯಾವ್ ಟ್ರೂಲಿ ಲರ್ನ್ ದಿಸ್ ಬೈ ಹಾರ್ಟ್, ವೈ ಯು ಹ್ಯಾವ್ ಟು ಪ್ರಿಪೇರ್, ಇಟ್ ವಿಲ್ ಕಮ್ ಔಟ್ ಆಫ್ ಯು ಅಂತ ಹೇಳಿದ್ಲು. ಸೊ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಟ್ರೂಲಿ ಬಾಟಮ್ by my heart, without any preparation, andre I truly feel blessed to have learned this under the guidance of Guru Shiv Swamiji, and I'm truly very happy, and I feel I'm blessed to have a very good group of friends like you all. Nimannella munche nodidde ansutte, but direct agi ಎಷ್ಟು ಮಾತಾಡಿರಲಿಲ್ಲ. It was a great opportunity to make a very good friends. ಈಗ ಅಂತ ನನಗೆ ಎಷ್ಟೊಂದು ವರ್ಷದಿಂದ ನಿಮ್ಮ ಪರಿಚಯ ಆಯ್ತೇನೋ ಅಂತ ಅನ್ಸುತ್ತೆ, and you all keep motivating me. ಹಿಂದಿನ ಜನ್ಮದಿಂದ ಪರಿಚಯ. Okay, Sushma. Thank you. One thing what I want to add for my takeaway is I used to be a worry wart. I used to worry about every little thing all the time. So for me, once I started reading the Bhagavad Gita and I went through this, this session, I have learned not to worry about something that I cannot control.
that is one of my biggest takeaways, is to be calm, don't worry about something that you can't control. So that is also a big takeaway for me. And to, echo everybody else's sentiments about this wonderful group of friends that we've made. I think we are really, blessed to have such a good group of friends to meet every morning and, go over this again and again. And we just share our feelings and thoughts without any filters or any restrictions. So that, I think, to be able to talk freely to somebody is a big takeaway for me. So thank you, everybody. Yeah, Sushma or Satish, one of you raised your hand. ಸೊ ನಾನು ಅದೇ ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ ಅದೇ ಆಡ್ ಮಾಡ್ಬೇಕಂದ್ರೆ ಸೊ ದರ್ ಇಸ್ ಶ್ಲೋಕ ಇದೆಯಲ್ಲ, ಇದು ಯೋಗ ಕರ್ಮಾಶು ಕೌಶಲಂ ಅಂತ. ಸೊ ಐ ಆಮ್ ರಿಯಲಿ ಫ್ಯಾನ್ ಆಫ್ ದಟ್ ನೌ, ದಟ್ ಶ್ಲೋಕ. ಸೊ ಐ ಯೂಸ್ ದಟ್ at work now, and every work what you do, right, it has to be very excellent. Yoga itself is that excellent work. ಆ ಶ್ಲೋಕ ಹೇಳ್ತಾ ಇದೆ, ಯೋಗ ಕರ್ಮಾಶು ಕೌಶಲಂ. ಸೊ ನಾನು ಅಂದ್ರೆ ಐ ಫೋಕಸ್ ಆನ್ ಮೈ ವರ್ಕ್ ಅಂಡ್ ಎವ್ರಿಥಿಂಗ್, ಅಂಡ್ ಐ ಥಿಂಕ್ ದ ಶ್ಲೋಕ I'm thinking actually like put it in the office room, in a big font poster, because that's I think really helps, right? Like karma yoga, what we are all doing, right? Karma yoga pretty much, right? To get best in at work, and also treat employees everybody same way. So there are many teachings helps for that. So I see like changes with at my work, and my employees are saying that a little bit they are noticing it, how I talk to them, and things like that. So I think at home also we are seeing that. Like Vijit heldage, I also this couple of times shlokanala use madittu, but it's very interesting. Ade, so idu ಒಳ್ಳೆದು I think actually, right? Because it's even ಮಾತ್ವ ನಮ್ಮ ಹತ್ರ ಆರ್ಗ್ಯುಮೆಂಟ್ ಆದ್ರೂ ಗಂಡ ಹೆಂಡತಿ ಜೊತೆ ಅದು ಹೆಲ್ಪ್ ಆದ್ರೆ I think it's really good. ಮತ್ತೆ my final takeaway is big ಫಲ ಈ ಲೆಸನ್ ಇಂದ ಏನಂದ್ರೆ, all you guys, I came to know all you guys, good group. So ಈ ಒಂದು ಶ್ಲೋಕ ಹೇಳ್ತದೆ, ಫಲ ನೋಡದೆ ಕೆಲಸ ಮಾಡಿ ಅಂತ. ಸೊ ಈ ಫಲ ಬರುತ್ತಂತ ನಾವು ಕಲೀಲಿಕ್ಕೆ ಬಂದಿಲ್ಲ, ಬಟ್ ಫಲ ಸಿಕ್ಕಿತ್ತ ಆಮೇಲೆ. ಸೊ what all these people, and we have a nice group now, and I want to continue learn more and practice more spirituality and be a better person. So I think I want all of your support and everything. Yeah. So on the rapid fire madbana last ali, I wanted to put one more point. I just wrote it down here, like at one bunch of stuff. So just like I think Bhagavad Gita is like a seed. So someone has planted that seed in your mind. Now we have to just water that frequently to grow it, basically. That's right? true. That's true. So, very, very well said. I don't think we should have any other takeaways after this. So let's have a quick rapid fire, right? So I just want to show off hands kind of stuff. Bhagavad Gita ಕಲಿಯೋದಕ್ಕೆ ನೋ ಪ್ರಿರಿಕ್ವಿಸಿಟ್ ರಿಕ್ವೈರ್ಡ್. ವೇದ ಓದಿರಬೇಕು, ಸಂಸ್ಕೃತ ಗೊತ್ತಿರಬೇಕು, ಅದೆಲ್ಲ ಸುಳ್ಳು. ಏನ್ ಗೊತ್ತಿಲ್ಲದೆ ಇರೋರು ಕಲಿಬಹುದು. ಕೈ ಎತ್ತಿತೀರಾ ಯಾರಾದ್ರೂ? If you agree with that? So you're right. Okay. To add to that, if you want to learn Veda, you can start with Bhagavad Gita. Okay. Second one, ಇದರಲ್ಲಿ ಯಾವುದೇ ತರದ್ದು ರಿಲಿಜನ್ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ಸ್ ಇಲ್ಲ. ಇಟ್ ಈಸ್ ನಾನ್ ರಿಲಿಜಿಯಸ್. ಯಾವುದೇ ರಿಚುವಲ್ಸ್ ಇಲ್ಲ. ಯು ಅಗ್ರಿ? ಎಸ್. ಓಕೆ. ಆಮೇಲೆ ಇದರಲ್ಲಿ ಯಾರು ಬೇಕಾದ್ರೂ ಬಂದು ಕಲಿಬಹುದು. ಜಾತಿ, ಭೇದ, ಧರ್ಮ, ಚಿಕ್ಕ ವಯಸ್ಸು, ದೊಡ್ಡ ವಯಸ್ಸು, ಯಾರು ಬೇಕಾದ್ರೂ ಬಂದು ಕಲಿಬಹುದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆಫ್ ಏಜ್, ಕ್ರೀಡ್, sex, whatever, gender or whatever it is, anybody can come. You agree? Okay. Life ಅಲ್ಲಿ ಒಂದ್ಸತಿ at least ಭಗವದ್ ಗೀತೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇಟ್ ಇಸ್ ಬೆಟರ್ ಅಂತ ಯಾರು ತಿಳ್ಕೊಂಡ್ರೆ ಪ್ಲೀಸ್ ಲಿಫ್ಟ್. ಒಂದ್ಸತಿ at least ಒಂದ್ಸಲ ಓದ್ಲೇಬೇಕು. ಒಂದ್ಸತಿ ಓದಿ. With that message, we will all end this. Thanks for getting on to this discussion. At least I'm blessed for having read Bhagavad Gita and having this group, and we hope more people will join this band. Namaskar. Thank you. Namaskar. Bye.